ಒಂದು ಹೊಸ ದಿಕ್ಸೂಚಿಯನ್ನು ಕೊಟ್ಟು ರಾಷ್ಟ್ರದ ಅಭಿವೃದ್ಧಿಯ ಸಂಕೇತವನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕರ್ನಾಟಕದ ಬಹುತೇಕ ಯೋಜನೆಗಳಿಗೆ ಆದ್ಯತೆಯನ್ನು ಕೊಟ್ಟು ಚಾಲನೆಯನ್ನು ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ರೈಲ್ವೆ ಇಲಾಖೆಯಲ್ಲಿ ಒಂದು ಹೊಸ ಕ್ರಾಂತಿಯನ್ನು ತುಮಕೂರಿಗೆ ಮಾಡಿದ್ದೇವೆ. ಸುಮಾರು 5,500 ಕೋಟಿ ರೂಪಾಯಿಗಳ ಒಂದು ತುಮಕೂರು ರಾಯದುರ್ಗ, ತುಮಕೂರು ದಾವಣಗೆರೆ ನಡೀತಾ ಇದೆ. ಸುಮಾರು 700-800-1,000 ಕೋಟಿ ರೂಪಾಯಿಗಳ 26, 25, 27 ROB, RUBಗಳು, FOBಗಳು ಕೆಲಸ ನಡೀತಾವೆ. ಇನ್ನು 2 ಶುರು ಮಾಡಿಸಿದ್ರೆ ನನಗನ್ನಿಸ್ತದೆ ಒಂದು ಅವಧಿಯಲ್ಲಿ ಕೇವಲ 2 ವರ್ಷದಲ್ಲಿ ಇಷ್ಟೊಂದು ಕೆಲಸಗಳು ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಈ ಜನರ ಆಶೀರ್ವಾದ, ಈ ಜನರ ಬೆಂಬಲ, ಈ ಜನ ಕೊಟ್ಟಂಥ ಪ್ರೀತಿಯನ್ನು ಸಮರ್ಪಕವಾಗಿ ಇವತ್ತು ನಾವು ವಿನಿಯೋಗ ಮಾಡ್ಕೊಂಡಿದ್ದೀವಿ. ಸನ್ಮಾನ್ಯ ಸುರೇಶ್ ಗೌಡ್ರ ಕ್ಷೇತ್ರದಲ್ಲಿ ಪಂಡಿತನಹಳ್ಳಿ, ಮೈದಾಳ, ಹೆಗ್ಗೆರೆ ಮತ್ತು ಪಟ್ವಾಡಿ, ಇನ್ಯಾವುದು ಅದು ಮಲ್ಸಂದ್ರ, ಇಂಥ ಅನೇಕ ಕೆಲಸಗಳಾಗ್ತಾಯಿದೆ. ಕೇವಲ ಸುರೇಶ್ ಗೌಡ್ರ ಕ್ಷೇತ್ರದಲ್ಲೆಲ್ಲ, ಗುಬ್ಬಿಯಲ್ಲೂ ಅದೇ ಆಗ್ತಾಯಿದೆ. ಇದು ಯಾವುದು ತುರುವೇಕೆರೆ ಜೊತೆಯಲ್ಲಿ ತಿಪ್ಟೂರು ಎಲ್ಲ ಕಡೆಯಲ್ಲೂ ಆಗ್ತಾಯಿದೆ. ಈಗಾಗಲೇ ಹೊಸ ಯೋಜನೆಗಳಲ್ಲಿ LC ಗೇಟ್ ಒಂದು ಇರೋದಿಲ್ಲ. ಈ ಸ್ಕೀಮನ್ನು ತಂದಿದ್ದೇವೆ. ನನಗನ್ನಿಸ್ತದೆ ಬೈಪಾಸ್ಗೆ ಮತ್ತು ತುಮಕೂರು ಟೌನ್ಗೆ ಒಂದು ಹೊಸ ಶೆಕೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದನ್ನ ಇನ್ನೊಂದು 15-20 ದಿವಸದಲ್ಲಿ ಶುರು ಮಾಡ್ತಾ ಇದ್ದೀವಿ. ವ್ಯತ್ಯಯ ಆಗ್ತಾ ಇರ್ತಕ್ಕಂಥದ್ದು ಕೆಲಸ ಕಾರ್ಯಗಳು ನಡೀತಾ ಇದೆ. ಅದೆಲ್ಲ ಮಾಹಿತಿಯನ್ನು ಕೊಡ್ತಾರೆ ಅಧಿಕಾರಿಗಳು. ಒಂದು ಯಾವತ್ತೂ ಕೂಡ ಇಷ್ಟು ಕೆಲಸಗಳು ಆಗ್ತಾ ಇರಲಿಲ್ಲ. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಅಧಿಕಾರಿಗಳನ್ನು ಮೇಲ್ಮಟ್ಟದಲ್ಲಿ, ನೀವು ನಂಬ್ತಿರೋ ಇಲ್ಲೋ, ಹಾಸನ ಬೆಂಗಳೂರು ರೈಲ್ವೆ ಯೋಜನೆಯಾಗಿ ಎಷ್ಟು ವರ್ಷ ಆಯಿತು ಗೌಡ್ರೆ? 30 ವರ್ಷ. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗಿದ್ದು ಅವತ್ತಿಂದ ಚನ್ನರಾಯಪಟ್ಟಣದಲ್ಲಿ ಒಂದು ಸ್ಟಾಪ್ ಮಾಡೋಕ್ಕಾಗಿರಲಿಲ್ಲ. ಯಾಕೆ? ಒಂದು ನಿಮಿಷ ತಾಡ್ರಪ್ಪ. ಇಂಥ ಅನೇಕ ಕೆಲಸಗಳನ್ನು ನಿಮ್ಮ ಸೋಮಣ್ಣ ಅಲ್ಲಿಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ನಾವು ವ್ಯತ್ಯಯಗಳು ಆಗ್ತಕ್ಕಂಥದ್ದು ಸಾರ್ವಜನಿಕರ ಹಿತಕ್ಕೋಸ್ಕರವಾಗಿ, ಸಾಯಂಕಾಲ ಸಾರ್ವಜನಿಕರು ಬೇಕಾದ ಸವಲತ್ತುಗೋಸ್ಕರ ಇಂಥದಕ್ಕೆ ನಾನು ನಿಮ್ಮ ಮೂಲಕ ಸಾರ್ವಜನಿಕರು ಮನವಿ ಮಾಡ್ತೀನಿ. ರೈಲ್ವೆ ಇಲಾಖೆ ಒಂದು ಸೂಕ್ಷ್ಮವಾದ ಇಲಾಖೆ, ಅದು ಸಾರ್ವಜನಿಕರಿಗೋಸ್ಕರವಾಗಿ ಕೆಲವು ಪ್ರಗತಿಯನ್ನು ಮಾಡಬೇಕಾಗಿದೆ, ಕೆಲವು ಕೆಲಸಗಳನ್ನು ಮಾಡಬೇಕಾಗಿರೋದ್ರಿಂದ ಈ ವ್ಯತ್ಯಯಗಳಲ್ಲಿ ಆಗ್ತಕ್ಕಂಥ ಸಹಜ. ಇದಕ್ಕೆ ಸಹಕಾರ ಮಾಡಬೇಕು. ಯಶವಂತಪುರದಿಂದ ಈಗ ಶಿವಮೊಗ್ಗಗೆ ಟ್ರೈನು ಇಲ್ಲ, ವೀಕೆಂಡ್ ಅಲ್ಲಿ ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ. ಒಂದು ನಿಮಿಷ ತಾಡ್ರಪ್ಪ ಅಂತದ್ದು ಏನಾರು ಇದ್ರೆ ಒಂದು ನಿಮಿಷ ತಾಡ್ರಿ. ಸುಮ್ಮನೆ 10,000 ನೀವು ಎಷ್ಟು ಸೊನ್ನೆ ಅನ್ನೋದು ಒಂದು ನಿಮಿಷ ತಾಳಪ್ಪ. ಇಲ್ಲಿ ಸೊನ್ನೆ ಎಷ್ಟು ಅನ್ನೋದು ಅರ್ಥ ಮಾಡ್ಕೊಡ್ರಿ. ಇವಾಗ ಒಂದು ನಿಮಿಷ ತಾಳು, ದಯವಿಟ್ಟು ಎಲ್ಲೋ ಉಡಾಪೆಗಳು ಮಾಡಬೇಡಿ. ಅಂಥದ್ದು ಏನಾರು ಇದ್ರೆ ಮಾಹಿತಿ ಕೊಡಿ. ಅದಕ್ಕೆ ಎಷ್ಟು ಸಾಧ್ಯನೋ ನಾವು ಅದು ರಿಮಿಡೀಸ್ ಕೊಡೋಣ, ರಮೇಶ್ ಕೊಡೋಣ. ಆಯ್ತು. ಒಂದು ನಿಮಿಷ ತಾಳಿ. ನಾವು ತುಮಕೂರು ನಮ್ಮದು ಅಲ್ಲ, ಅದು ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ಯೋಜನೆಗಳಲ್ಲಿ 10% ಹಣವನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ. ರಾಜ್ಯ ಸರ್ಕಾರ 37 ಕೋಟಿ ರೂಪಾಯಿಗಳನ್ನು ಇಲ್ಲಿವರೆಗೂ ಕೂಡ ನಾವು ಯಾವೊಂದು ಕೆಲಸ ಮಾಡ್ತಾರಲ್ಲ ಸರ್ವೇರು, ಲ್ಯಾಂಡ್ ಏನಪ್ಪ ಅದನ್ನು ತಿಳ್ಕೊಡ್ರಿ ಒಂಚೂರು. ಲ್ಯಾಂಡ್ ಅಕ್ವಿಜೇಷನ್ ಆಫೀಸರ್ ಆದಿಯಾಗಿ ಎಲ್ಲಕ್ಕೂ ಕೂಡ ಕೇಂದ್ರ ಸರ್ಕಾರನೇ ಹಣ ಕೊಡೋದು. ಅದು ರಾಜ್ಯ ಸರ್ಕಾರ ಏನು ಮಾಡಿದೆ ಗೊತ್ತಿಲ್ಲ. DC ಬರೋಕೆ ಹೇಳಿದ್ದೀನಿ. ಇವಾಗ 11-12 ಗಂಟೆಗೆ ನಿಮ್ಮನ್ನು ಬರೋಕೆ ಹೇಳಿದ್ದೀವಿ. ಅಲ್ಲೇ ಬನ್ನಿ, ಅಲ್ಲೇ ಚರ್ಚೆ ಮಾಡಿ.